ಹಾಯ್ ಎಲ್ಲರಿಗೂ ನಮಸ್ಕಾರ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇರ್ಬೋದು, ರಾತ್ರಿಗೆ ಡಿನ್ನರ್ಗೆ ನೀವೇನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ, ಹಾಗೆ ಡಯಟ್ ಮಾಡ್ತಿರೋ ಕೂಡ ಈಸಿಯಾಗಿ ನೀವು ಕಮ್ಮಿ ಟೈಮಲ್ಲಿ ಬೀಟ್ರೂಟ್ ಪಲ್ಯ ಮತ್ತು ರಾಗಿ ದೋಸೆನ ಈ ರೆಸಿಪೀಸ್ನ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹೆಲ್ತಿ ಫುಡ್ ಕೂಡ ಇದು ಹೌದು. ಮತ್ತು ಈಗ ಸಮ್ಮರೆಲ್ಲ ಸ್ಟಾರ್ಟ್ ಆಗಿದೆ, ಊಟ ಎಲ್ಲ ಜಾಸ್ತಿ ಸೇರಲ್ಲ ಅನ್ನೋರು ಈ ಥರ ಏನಾದರೂ ಲೈಟ್ ಫುಡ್ ಮಾಡ್ಕೊಳ್ಳೋದ್ರಿಂದನೂ ಹೆಲ್ತಿಯಾಗಿ ಬಾಡಿಗೂ ಕೂಡ ಒಳ್ಳೆ ಊಟ ಸೇರುತ್ತೆ. ನಾನಿವತ್ತು ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ಒಂದು ದೊಡ್ಡ ಸೈಜು ಬೀಟ್ರೂಟ್ ಮತ್ತು 1.5 ಕ್ಯಾರೆಟ್ನ ಸಿಪ್ಪೆ ತೆಗೆದು ವಾಶ್ ಮಾಡಿ ನೀಟಾಗಿ ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ತುರಿದಿಟ್ಕೊಬೇಕು. ಸಣ್ಣ ಕಟ್ ಮಾಡಿದ್ರೆ ಕೆಲವೊಬ್ಬರು ಮಕ್ಕಳು ಇದ್ದರೆ ತಿನ್ನಲ್ಲ, ಮತ್ತು ವಯಸ್ಸಾಗಿರೋರ್ಗೂ ಕೂಡ ತಿನ್ನೋದಕ್ಕೆ ಹಿಂಸೆ ಆಗುತ್ತೆ. ಈ ಥರ ನೀವು ನೀಟಾಗಿ ತುರಿದಿಟ್ಕೊಂಡ್ರೆ ಈಸಿಯಾಗಿ ತಿನ್ನೋದಕ್ಕೂ ಕೂಡ ಈಸಿ ಇರುತ್ತೆ, ಹಾಗೆ ಬೇಗ ಬೆಂದೋಗುತ್ತಿದ್ದು. ಆಲ್ಮೋಸ್ಟ್ ಎಲ್ಲರೂ ಬೀಟ್ರೂಟಲ್ಲಿ ಮಾತ್ರ ಯೂಸ್ ಮಾಡ್ತಾರೆ. ಬೀಟ್ರೂಟ್ ಜೊತೆ ಕ್ಯಾರೆಟ್ ಯೂಸ್ ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಕ್ಯಾರೆಟ್ ಕೂಡ ನಮ್ಮ ಬಾಡಿಗೆ ತುಂಬ ಒಳ್ಳೆಯದಿರುತ್ತೆ. ಈ ಥರ ಯಾವುದಾದ್ರೂ ಬೀಟ್ರೂಟ್ ಜೊತೆ ಕ್ಯಾರೆಟ್ ಮಿಕ್ಸ್ ಮಾಡಿ ಮಾಡೋದ್ರಿಂದ ನಮ್ಮ ಬಾಡಿಗೆ ಒಳ್ಳೆ ಫುಡ್, ನ್ಯೂಟ್ರಿಷನ್ಸ್ ಇರುವಂಥ ಫುಡ್ ಬಾಡಿಗೆ ಸೇರ್ತಾ ಇರುತ್ತೆ. ಕ್ಯಾರೆಟ್ ಬೇಡ ಅಂದರೆ ಬರೀ ಬೀಟ್ರೂಟಲ್ಲೇ ನೀವು 1-2-3 ಬೀಟ್ರೂಟ್ ಯೂಸ್ ಮಾಡಿ ಪಲ್ಯ ಮಾಡ್ಕೊಬೋದು. ನಾವು ಬೀಟ್ರೂಟ್ ಸಿಪ್ಪೆ ಏನು ತೆಗೆದಿರ್ತೀವಿ ಅದನ್ನು ವೇಸ್ಟ್ ಮಾಡಬೇಡಿ. ಬೀಟ್ರೂಟ್ ಸಿಪ್ಪೆ ನೀವು ಕ್ಲೀನ್ ಮಾಡಾದ್ಮೇಲೆ ಯಾವುದಾದ್ರೂ ಬಾಕ್ಸಿಗೆ ಚೆನ್ನಾಗಿರೋಂಥ ಕ್ಲೀನ್ ಬಾಕ್ಸ್ಗೆ ಹಾಕಿಟ್ಕೊಳ್ಳಿ. ಇದನ್ನು ಪ್ರತಿ ರಾತ್ರಿ ಮಲಗಬೇಕಾದ್ರೆ ನೀವು ತುಟಿಗೆ ಹಚ್ಚೋದ್ರಿಂದ ನಿಮ್ದು ಏನಾದರೂ ಬ್ಲ್ಯಾಕ್ ಆಗಿತ್ತು ಅಂದರೆ ನಿಮ್ಗೆ ಈ ಥರ ಡೈಲಿ ಹಚ್ತಾ ಬನ್ನಿ, ರೆಡ್ ಆಗ್ತಾ ಬರ್ತಿರುತ್ತೆ. ಮತ್ತು ನೀವು ಲಿಪ್ಸ್ಟಿಕ್ ಯೂಸ್ ಮಾಡಬೇಕಾದ್ರೆ ಮುಂಚೆನೇ ನೀವು ಇದನ್ನು ಅಪ್ಲೈ ಮಾಡಿ ಆಮೇಲೆ ನೀವು ಲಿಪ್ಸ್ಟಿಕ್ ಯೂಸ್ ಮಾಡೋದ್ರಿಂದ ನಿಮ್ಮದು ತುಟಿ ಹಾಳಾಗಲ್ಲ. ಮತ್ತು ಕೆಲವೊಂದು ಲಿಪ್ಸ್ಟಿಕ್ ಎಲ್ಲ ಕೆಮಿಕಲ್ ರಿಯಾಕ್ಟ್ ಆಗುತ್ತೆ. ನೀವು ಈ ಥರ ಮಾಡೋದ್ರಿಂದ ರಿಯಾಕ್ಟ್ ಆಗಲ್ಲ. ಇದನ್ನು ನೀವು ನೈಟ್ ಹಾಕಿದ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ. ಈ ಥರ ಯೂಸ್ ಮಾಡ್ಕೊಳ್ಳಿ. ಪಲ್ಯ ಮಾಡೋದಕ್ಕೆ ನಾನು ಇಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಹಿಂಗು ಮತ್ತು ಸಾಸಿವೆ ಆ್ಯಡ್ ಮಾಡ್ಕೊಳ್ಳಿ. ಸಾಸಿವೆ ಸ್ವಲ್ಪ ಸಿಡ್ದಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಮತ್ತು ಹಸಿಮೆಣ್ಸಿಕಾಯಿ ಒಂದು 4-3 ಹಸಿಮೆಣ್ಸಿಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಕರಿಬೇವು 1-2-3 ಕಡ್ಡಿ ಕರಿಬೇವು ಆ್ಯಡ್ ಮಾಡಿ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡಿ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು. ಈರುಳ್ಳಿ ಬೇಯಬೇಕಾದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಆವಾಗ ಈರುಳ್ಳಿ ಬೇಗ ಬೆಂದೋಗುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವೇನು ತುರಿದಿಟ್ಕೊಂಡಿದ್ವಿ ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇದನ್ನು 1-2-3 ನಿಮಿಷ ಮಿಕ್ಸ್ ಮಾಡಬೇಕಿದೆಲ್ಲ. ಬೀಟ್ರೂಟ್ ಮತ್ತು ಕ್ಯಾರೆಟ್ ಬೇಯೋಷ್ಟರಲ್ಲಿ ನಾವು ಇಲ್ಲಿ ರಾಗಿ ದೋಸೆಗೆ ರೆಡಿ ಮಾಡ್ಕೊಂಬಿಡೋಣ. ಇಲ್ಲಿ ನಾನು 1 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪನೇ ಒಂದು ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಏನಕ್ಕಂದರೆ ದೋಸೆ ಸ್ವಲ್ಪ ಸಾಫ್ಟ್ ಬರಲಿ ಅಂತ. ರಾಗಿ ಸ್ವಲ್ಪ ಹಾಗೆ ಕಚ್ಕೊಳ್ಳುತ್ತೆ ದೋಸೆ ಹಾಕಬೇಕಾದ್ರೆ. ಒಂಚೂರು ರಾಗಿ ಮಿಕ್ಸ್ ಮಾಡೋದ್ರಿಂದ ನಾವು ಯಾವುದೇ ಥರ ಫರ್ಮೆಂಟೇಷನ್ಸ್ ಮಾಡ್ದೇ ಕ್ವಿಕ್ಕಾಗಿ ಮಾಡ್ತಿರೋದ್ರಿಂದ ಸ್ವಲ್ಪನೇ ಒಂದು ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಬೇಕು. ಗೋಧಿ ಹಿಟ್ಟಿಲ್ಲ ಅಂತಂದರೆ ನೀವು ಬೇಕಂದರೆ ಚಿರೋಟಿ ರವೆ ಕೂಡ ಒಂದು ಅರ್ಧ ಕಪ್ ಆಗೋಷ್ಟು ಯೂಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಕೂಡ ದೋಸೆ ಬರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ನೀವು ಇದನ್ನು ಕೈಯೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಗಂಟೆಲ್ಲ ಬರೋಲ್ಲ, ಈಸಿಯಾಗಿ ದೋಸೆ ಹಾಕ್ಬೋದು. ಈ ಥರ ಕ್ವಾಂಟಿಟಿಯಲ್ಲಿ ನೀವು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ನೀಟಾಗಿ ದೋಸೆ ಬರುತ್ತೆ. ನಿಮಗೆ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂದರೆ ಒಂಚೂರು ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಗಟ್ಟಿ ಇದೆ ಅಂದರೆ ಒಂಚೂರು ನೀರು ಆ್ಯಡ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಈ ಕ್ವಾಂಟಿಟಿಲಿ ಇರಬೇಕು ನಿಮ್ಗೆ, ಅವಾಗ ದೋಸೆ ಚೆನ್ನಾಗಿ ಬರುತ್ತೆ. ನಾವು ರಾಗಿ ದೋಸೆಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಬೀಟ್ರೂಟ್ ಮತ್ತು ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಅವಾಗವಾಗ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಅದು ಹಾಗೆ ಸಿದೋಗ್ಬಿಡುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈಗ ಬೆಂದೋಗುತ್ತೆ ಸ್ಟೀಮಲ್ಲಿ. ಇದು ನೀವು ಕಮ್ಮಿ ಟೈಮಲ್ಲಿ ಮಾಡ್ಕೊಬೋದು. ಒಂದು ಸ್ಟವಲ್ಲಿ ನೀವು ಪಲ್ಯ ಮಾಡ್ಕೊಬೋದು, ಇನ್ನೊಂದು ಸ್ಟವಲ್ಲಿ ದೋಸೆ ಹಾಕ್ಕೊಂಬಿಟ್ರೆ ಟೈಮ್ ಬೇಗ ಸೇವ್ ಆಗುತ್ತೆ ನಿಮಗೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು. ಉಪ್ಪೇನಾದರೂ ಕಮ್ಮಿ ಇದೆ ಅಂದರೆ ನೀವು ಈ ಟೈಮಲ್ಲೇ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಯಿತು ನೋಡಿ. ಬೀಟ್ರೂಟ್ ಮತ್ತು ಕ್ಯಾರೆಟ್ ಪಲ್ಯ ಆಗಿದೆ. ಈಸಿಯಾಗಿ ಮಾಡ್ಕೊಬೋದು, ಟೈಮ್ ಕೂಡ ಬೇಗ ಸೇವ್ ಆಗುತ್ತೆ. ದೋಸೆ ಕೂಡ ಅಷ್ಟೇ ಈಸಿಯಾಗಿ ನೀವು ಒಂದು ಸ್ಟವಲ್ಲಿ ಪಲ್ಯ ಮಾಡಿಕೊಂಡ್ರೆ ಇನ್ನೊಂದು ಸ್ಟವಲ್ಲಿ ದೋಸೆ ಹಾಕ್ಕೊಬೋದು. ನಿಮಗೆ ಟೈಮ್ ಸೇವ್ ಆಗುತ್ತೆ, ಹಾಗೆ ಹೆಲ್ತಿ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ, ನೈಟ್ ಡಿನ್ನರ್ ಕೂಡ ಆಗುತ್ತೆ. ಇದು ಒಂದ್ಸಲ ಈ ರೆಸಿಪೀಸ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮಗೆ ಯಾವುದೋ ರೆಸಿಪೀಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡ್ತೀನಿ ರೆಸಿಪೀಸ್ ಜೊತೆಗೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.